ಕನ್ನಡದಲ್ಲಿ ಬಾಂಡ್ ಮೂವೀಸ್ ತುಂಬಾನೇ ಕಡಿಮೆ. ಬರೀ ಕನ್ನಡ ಮಾತ್ರ ಅಲ್ಲ, ಎಲ್ಲ ಇಂಡಸ್ಟ್ರಿಲೂ ಈ ಜಾನರಲ್ಲಿ ಮೂವಿ ಬರೋದು ತುಂಬಾನೇ ಕಡಿಮೆ. ಯಾಕಂದ್ರೆ ಈ ಒಂದು ಸಬ್ಜೆಕ್ಟಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಬರ್ಕೊಂಡಿರೋ ಸ್ಕ್ರಿಪ್ಟು ಕಾನ್ಸೆಪ್ಟು ತುಂಬಾನೇ ಸ್ಟ್ರಾಂಗ್ ಆಗಿರಬೇಕು. ಮತ್ತೆ ಬಾಂಡ್ ಮೂವೀಸ್ ಅಂದ ತಕ್ಷಣ ಸೆಟ್ಸು, ಯೂಸ್ ಮಾಡೋ ಪ್ರಾಪರ್ಟೀಸು ಇವ್ರ ಪ್ಲಾನ್ ಪ್ರಕಾರ ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಆದರೆ ಮಾತ್ರ ಅದು ವರ್ಕ್ ಆಗೋದು. ಇದೇ ರೀಸನ್ನು ಈ ಥರ ಮೂವೀಸು ನಮಗೆ ಜಾಸ್ತಿ ಸಿಕ್ಕಲ್ಲ. ನಮಗೆ ಈ ಥರ ಮೂವೀಸ್ ಬೇಕು ಅಂದರೂ ಯಾರು ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ಆದರೆ ಈಗ ನಮ್ಮ ಕನ್ನಡದಲ್ಲಿ ಈ ಜಾನರಲ್ಲಿ ಒಂದು ಮೂವಿ ಬರ್ತಿದೆ, ಅದೇ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಈ ಮೂವಿ ಬಗ್ಗೆ ಈಗಾಗಲೇ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇದೆ. ಇದಕ್ಕೆ ಮೈನ್ ರೀಸನ್ನು ಈ ಮೂವಿಲಿರೋ ಕ್ಯಾಸ್ಟಿಂಗು, ಇದರಲ್ಲಿ ವರ್ಕ್ ಮಾಡ್ತಾ ಇರೋ ಟೀಮು. ಡಾಕ್ಟರ್ ಶಿವರಾಜ್ ಕುಮಾರ್, ಡಾಲಿ ಧನಂಜಯ್ ಇವರಿಬ್ರದ್ದು ಇಟ್ ಕಾಂಬೋ. ಇವರಿಬ್ರನ್ನ ಮತ್ತೆ ನೋಡ್ಬೋದು. ಮತ್ತೆ ಪ್ರಿಯಾಂಕಾ ಮೋಹನ್, ಇವ್ರನ್ನಿಗಾಗಲೇ ದೇ ಕಾಲಿಮ್ ಓಜಿ, ಕ್ಯಾಪ್ಟನ್ ಮಿಲ್ಲರ್, E.T., ಡಾನ್, ಡಾಕ್ಟರ್ ಈ ಥರ ಸುಮಾರು ಬ್ಲಾಕ್ ಬಸ್ಟರ್ ಮೂವೀಸಲ್ಲಿ ನೋಡಿದ್ರಿ. ಫಸ್ಟ್ ಟೈಮ್ ಕನ್ನಡದಲ್ಲಿ ಇವ್ರು ಕಾಣಿಸ್ಕೊತಿದ್ದಾರೆ. ಮತ್ತೆ ಈ ಮೂವಿಲಿ ವರ್ಕ್ ಮಾಡ್ತಾ ಇರೋ ಟೀಮ್ ನೋಡಿ ನಂಗೆ ತುಂಬಾನೇ ಖುಷಿ ಆಯಿತು. ಹೇಮಂತ್ ಎಂ ರಾಯ್, ಇವ್ರ ಪ್ರೀವಿಯಸ್ ಮೂವೀಸಲ್ಲಿ ಇವ್ರ ಮೂವಿಲಿರೋ ಕಾನ್ಸೆಪ್ಟು, ಇವ್ರ ರೈಟಿಂಗು, ಇವ್ರ ಡೈರೆಕ್ಷನ್ಗಿರೋ ಪವರು ಏನು ಅಂತ ನಾವು ಈಗಾಗಲೇ ನೋಡಿದ್ದೀರಿ. ಮತ್ತೆ ಚರಣ್ ರಾಜು, ಇವ್ರಿಗೆ ಯಾವುದಾದ್ರು ಒಳ್ಳೆ ಟೀಮ್ ಸಿಕ್ತು ಅಂದರೆ ಇವ್ರ ಮ್ಯೂಸಿಕ್ ಯಾವ ರೀತಿ ಇರುತ್ತೆ ಅಂತ ಎಲ್ಲ ಕೇಳಿದ್ದೀರಿ. ವೈಶಾಖ್ ಜೇಗೌಡ, ಇವ್ರು ಈ ಮೂವಿನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದು ಇವ್ರ ಫಸ್ಟ್ ಪ್ರೊಡಕ್ಷನಲ್ಲಿ ಬರ್ತಿರೋ ಮೂವಿ. ಇವರು ಫಸ್ಟ್ ಪ್ರೊಡಕ್ಷನ್ ಅಂದಿದ ತಕ್ಷಣ ಇವ್ರ ಇಂಡಸ್ಟ್ರಿಗೇನೋ ಸುಬ್ರಲ್ಲ. ಇವರು ಶಿವರಾಜ್ ಕುಮಾರ್ ಅವರ ದೊಡ್ಡ ಅಭಿಮಾನಿ. ಅವ್ರ ಜೊತೆ ಇದ್ದು ಎಲ್ಲ ನೋಡಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರಕಾಗಿದೆ. ಅವರಿಂದ ತುಂಬಾ ಇನ್ಪುಟ್ಸು ಕಲ್ತಿದ್ದಾರೆ. ಒಬ್ಬ ಅಭಿಮಾನಿಯಾಗಿ ಅವ್ರ ಹೀರೋನ ಯಾವ ರೀತಿ ನೋಡಬೇಕು ಅಂತ ಇವ್ರಿಗೆ ತುಂಬಾನೇ ಚೆನ್ನಾಗಿ ಗೊತ್ತು. ಅದೇ ಥರ ಇವ್ರು ಈ ಮೂವಿಲಿ ಯಾವ ರೀತಿ ತೋರಿಸ್ತಾರೆ ಕಾದ್ ನೋಡೋಣ. ಬಾಂಡ್ ಮೂವಿ ಅಂದಿದ ತಕ್ಷಣ ಎಲ್ಲರಿಗೂ ಮೊದಲು ಜ್ಞಾಪಕ ಬರೋದೇ ಡಾಕ್ಟರ್ ರಾಜ್ಕುಮಾರ್. ಈ ಹಿಂದೆ ಇವ್ರ ಮೂವೀಸ್ ನೋಡಿದ್ವಿ, ಜೇಡರ ಬಲೆ, ಆಪರೇಷನ್ ಡ್ರೀಮ್ ಥಿಯೇಟರ್. ಈ ಮೂವೀಸ್ ಅಲ್ಲಿ ಕಾದ್ನ ಯಾವ ರೀತಿ ತೋರಿಸಿದ್ದಾರೆ, ಸೀಕ್ರೆಟ್ ಡೋರ್ಸ್, ತುಂಬಾನೇ ಐಡಿಯಾಸ್ ಯೂಸ್ ಮಾಡಿ ತುಂಬಾನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಆದರೆ ಈಗಿರೋ ಟೆಕ್ನಾಲಜಿಗೆ ಇದು ಮಾಡಿಸಿದ ಮೂವಿ. ಯಾಕಂದ್ರೆ ಈಗಿನ ಟೆಕ್ನಾಲಜಿ ಯಾವ ರೀತಿ ಇದೆ ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತು. ಇವ್ರ ಮೂವಿ ಸಬ್ಜೆಕ್ಟ್ಗೆ ಏನೇನು ಬೇಕು, ಯಾವ ರೀತಿ ತೋರಿಸ್ಬೇಕು ಅನ್ಕೊಂಡಿದಾರೋ ಅದನ್ನ ಇವ್ರು ಅನ್ಕೊಳೋದಕ್ಕಿಂತ ಇನ್ನೂ ಚೆನ್ನಾಗಿ ತೋರಿಸ್ಬೋದು. ಈಗಾಗಲೇ ಕೆಲವೊಂದು ಸೆಟ್ಸು, ಸೀನ್ಸು, ಆ ಮೂವಿ ವರ್ಕಿಂಗ್ ಸ್ಟೀಲ್ಸ್ ಎಲ್ಲ ನೋಡಿದ್ರೆ ನಮ್ಗೆ ಗೊತ್ತಾಗ್ತಿದೆ ಇದು ಎಷ್ಟು ದೊಡ್ಡದಾಗಿ ಬರ್ತಿದೆ ಅಂತ, ಎಷ್ಟು ದೊಡ್ಡದಾಗಿ ಈ ಮೂವಿನ ತೆಗಿತಾ ಇದ್ದಾರೆ ಅಂತ. ಇದಕ್ಕೆ ಬಜೆಟ್ ಯಾವ ರೀತಿ ಖರ್ಚಾಗ್ತಿದೆ ಅಂತ ಗೊತ್ತಾಗ್ತಿದೆ. ಎಷ್ಟೇ ಚೆನ್ನಾಗಿರೋ ಮೂವಿ ಬಂದ್ರೂ ಅದ್ರ ಪ್ರಮೋಷನ್ಸು, ಅದನ್ನು ರೀಚ್ ಮಾಡೋ ರೀತಿ ಕರೆಕ್ಟ್ ಆಗಿದ್ರೇನೆ ಮೂವಿ ಬ್ಲಾಕ್ ಬಸ್ಟರ್ ಆಗೋದು. ಇವರು ಅದ್ರ ಕಡೆ ಸ್ವಲ್ಪ ಜಾಸ್ತಿನೇ ಗಮನ ಕೊಟ್ಟರೆ ಈ ಮೂವಿಗಿರೋ ಕೇಪಬಿಲಿಟಿಗೆ ತುಂಬಾನೇ ಒಳ್ಳೆ ರೀಚ್ ಸಿಗುತ್ತೆ. ಇದನ್ನ ಇವರು ಮಾಡ್ತಾನೂ ಇದ್ದಾರೆ. ಈಗಾಗಲೇ ಇನ್ನೂ ತುಂಬ ಟೈಮ್ ಇದೆ ಈ ಮೂವಿ ರಿಲೀಸ್ ಆಗೋದಕ್ಕೆ. ಆದರೆ ಈಗಲಿಂದಾನೇ ಪ್ರಮೋಷನ್ ಕಡೆ ಗಮನ ಕೊಡ್ತಿದ್ದಾರೆ. ಈ ಹಿಂದೆ ಒಂದು ಪ್ಲಾನ್ ಮಾಡಿದ್ರು, ಯಾರ ಮೊಬೈಲ್ ನಂಬರಲ್ಲಿ 666 ಅನ್ನೋ ನಂಬರ್ ಇದೆಯೋ ಅವ್ರಿಗೆಲ್ಲ ಈ ಮೂವಿ ಟೀಮಿಂದ ಕೆಲವೊಂದು ಕ್ಯಾಲೆಂಡರ್ಸ್ನ ಕಳಿಸಿದ್ರು. ಅದರಲ್ಲಿ ಈ ಮೂವಿ ಸ್ಟೀಲ್ಸು, ಡಾಕ್ಟರ್ ಶಿವರಾಜ್ ಕುಮಾರ್, ಧನಂಜಯ್ ಕೆಲವೊಂದು ಸ್ಟೀಲ್ಸ್ ಎಲ್ಲ ಅದರಲ್ಲಿ ಆ್ಯಡ್ ಮಾಡಿದ್ರು. ಮತ್ತು ಅದೇ ಥರ ಶಿವರಾಜ್ ಕುಮಾರ್ ಅವ್ರ ಆಟೋಗ್ರಾಫು, ಧನಂಜಯ್ ಅವ್ರ ಆಟೋಗ್ರಾಫು ಇತ್ತು ಆ ಕ್ಯಾಲೆಂಡರಲ್ಲಿ ಆ ಮೂವಿ ರಿಲೀಸ್ ಡೇಟು ಹಾಕಿದ್ರು. ಇದು ಈ ಮೂವಿನ ಜ್ಞಾಪಕ ಮಾಡೋದಕ್ಕೆ ತುಂಬ ಒಳ್ಳೆ ಐಡಿಯಾ. ಯಾಕಂದರೆ ತುಂಬ ಜನ ದಿನದಲ್ಲಿ ಒಂದ್ಸತಿ ಅದು ಕ್ಯಾಲೆಂಡರ್ ನೋಡ್ತಾರೆ. ಅದನ್ನು ನೋಡಿದಾಗೆಲ್ಲ ಆ ಪೋಸ್ಟರ್ನ, ರಿಲೀಸ್ ಡೇಟ್ನ ನೋಡ್ತಾರೆ. ಅದೇ ಥರ ಮನೆಗೆ ಯಾರೇ ಬಂದರೂ ಅವ್ರ ಕಣ್ಣು ಈ ಕ್ಯಾಲೆಂಡರ್ ಮೇಲೆ ಹೋಗುತ್ತೆ. ಅವ್ರಿಗೂ ಈ ಮೂವಿ ಬಗ್ಗೆ ಗೊತ್ತಾಗುತ್ತೆ. ಇದೇ ಥರ ಇನ್ನೂ ಮುಂದೆ ಏನೇನು ಪ್ಲಾನಿಂಗ್ ಇದೆ ಇವ್ರ ಹತ್ರ ಕಾದ್ ನೋಡೋಣ. ನನಗಂತೂ ಈ ಮೂವಿ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಮುಂದೆ ಇನ್ನು ಏನೇನು ಅಪ್ಡೇಟ್ಸ್ ಬರುತ್ತೆ ಈ ಮೂವಿ ಕಡೆಯಿಂದ, ಆ ಅಪ್ಡೇಟ್ಸ್ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.